ಕುವೆಂಪು ಉದ್ಯಾನವನದ ಬಳಿ ಮೈಸೂರು ಜಿಲ್ಲೆಯ ಗ್ರೀನ್ ಬರ್ಡ್ಸ್ ಕಾರ್ಯಕರ್ತರ ಜೊತೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಸಭೆ ನಡೆಸಿದರು. ತಮ್ಮೆಲ್ಲರ ನಿರಂತರ ಹೋರಾಟದ ಫಲದಿಂದ ವಂಚನೆಗೆ ಒಳಗಾಗಿದ್ದ 1,60,000 ಗ್ರಾಮೀಣ ಬಡ ಜನರಿಗೆ, ಮಹಿಳೆಯರಿಗೆ ಠೇವಣಿ ಹಣ ವಾಪಸ್ ಬರುವ ಸೂಚನೆಗಳು ಕಂಡುಬರುತ್ತಿವೆ. ಇದೇ ತಿಂಗಳ 12ರಂದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹುರಾ ರಸ್ತೆಯಲ್ಲಿರುವ ಮಾದಾಪುರ ಗ್ರಾಮದ ತೆಂಗು ಅಡಿಕೆ ತೋಟ ಹಾಗೂ ಚಾಮರಾಜನಗರ ನಂಜನಗೂಡು ಮುಖ್ಯ ರಸ್ತೆಯಲ್ಲಿರುವ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಸುಮಾರು 6 ಎಕರೆ ತೆಂಗಿನ ತೋಟದ ಫಲವತ್ತಾದ ಭೂಮಿಯನ್ನ ಹರಾಜು ಮಾಡಲಾಗ್ತಾ ಇದೆ. ಆನ್ಲೈನ್ನಲ್ಲಿ ಅರ್ಜಿ ಹಾಕಿಕೊಂಡು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕುರುಬೂರು ಶಾಂತಕುಮಾರ್ ಮನವಿ ಮಾಡಿದರು. ನಾವು ಕಳೆದ 2013ನೇ ಇಸ್ವಿನಲ್ಲಿ ಏನು ಮೈಸೂರಿನಲ್ಲೇ ಕೇಂದ್ರ ಕಚೇರಿ ಹೊಂದಿದಂಥ ಗ್ರೀನ್ ಬರ್ಡ್ಸ್ ಆಗ್ರೋ ಫಾರ್ಮ್ ಲಿಮಿಟೆಡ್ ಅಂತ ಏನು ಒಂದು ಪ್ರೈವೇಟ್ ಕಂಪ್ನಿ ಹಣ ಠೇವಣಿ ನಾವು ಉಡ್ಸ್ಕೊಂಡು ಠೇವಣಿ ಹೂಡಿಕೆ ಮಾಡಿದ್ರು. ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಠೇವಣಿ ಹೂಡಿಕೆ ಮಾಡಿದರು. ಠೇವಣಿ ಹೂಡಿಕೆ ಮಾಡಿದಂಥ ಜನಗಳಿಗೆ 2013ರಲ್ಲಿ ಕಂಪ್ನಿ ಮುಚ್ಕೊಂಡು ಹೋಗಿ ಅವನು ಏನು ಕಂಪ್ನಿಯ ವ್ಯವಸ್ಥಾಪಕ ಇದ್ದವನು ರವೀಂದ್ರನಾಥ್ ಅಂತ ಅವನು ಅಬ್ಸ್ಕೆಂಡ್ ಆಗಿದ್ದ. ಅದನ್ನು ವಿರುದ್ಧ ಹೋರಾಟ ಮಾಡಿ ನಾವು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರು, ಕಬ್ಬು ಬೆಳೆಗಾರ ಸಂಘದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮಟ್ಟಕ್ಕೆ ನಾವು ತಗೊಂಡೋಗಿ ಗಮನ ಸೆಳೆದು ಹೋರಾಟ ಮಾಡಿದ ಫಲವಾಗಿ ಇವತ್ತು 10 ವರ್ಷದ ಹೋರಾಟದ ಫಲವಾಗಿ ಇವತ್ತು ಏನು ಆಸ್ತಿಗಳನ್ನ ವಶಪಡಿಸ್ಕೊಂಡಿದ್ರು. ಆಸ್ತಿ ಹರಾಜು ಪ್ರಕ್ರಿಯೆನ ಇದೇ ತಿಂಗಳು 12ನೇ ತಾರೀಕು ಪ್ರಕ್ರಿಯೆ ಮಾಡ್ತಾಯಿದ್ದಾರೆ. ಅದು ಸುಮಾರು ಏನು ಮೈಸೂರು ಜಿಲ್ಲೆ ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಎಲ್ಲ ಕಡೆನೂ ಕೂಡ ಜಮೀನು, ತೋಟ ಮತ್ತು ಬಿಲ್ಡಿಂಗ್ಗಳು ಎಲ್ಲ ಕಡೆನೂ ಇದೆ. ಅದನ್ನು ಮೌಲ್ಯ ಏನು ಈಗೇನಿದೆ ಮೌಲ್ಯ, ಆಗ ಇದ್ದಂಥದ್ದೇ ಮೌಲ್ಯ ಬೇರೆ, ಈಗ ಇರೋಂಥದ್ದೇ ಬೇರೆ, ದುಪ್ಪಟ್ಟು ತಿಪ್ಪಟ್ಟು ಆಗಿದೆ. ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ಆಮೇಲೆ ನಂತರ ನೀವು ಹರಾಜಿಗಿಡಿ ಅನ್ನೋದು ನಮ್ಮ ಒತ್ತಾಯ. ಅದಕ್ಕೋಸ್ಕರ ನಮ್ಮ ಮೈಸೂರು ಜಿಲ್ಲೆಯ ಏನು ನಮ್ಮ ಠೇವಣಿದಾರರಿದ್ದಾರೆ ಕಾರ್ಯಕರ್ತರು, ಅವರೆಲ್ಲರೂ ಕೂಡ ಕ್ರೋಢೀಕರಿಸಿ ಅವರಲ್ಲಿ ನಾವು ಮಾಹಿತಿ ತಗೋತಾ ಇದ್ದೀವಿ. ಅಂದರೆ ಯಾವ ಭಾಗದಲ್ಲಿ ಎಷ್ಟೆಷ್ಟು ಬೆಲೆ ಬೆಳೆತ್ತಪ್ಪ, ಈ ರೀತಿ ಮಾಡಿದೆ ಸರ್ಕಾರ, ಆದೇಶ ಮಾಡಿದೆ ಅಂತ. ಏನು ಈಗ 12ನೇ ತಾರೀಕು ಇಟ್ಟಿರೋಂಥ ಹರಾಜಿನಲ್ಲಿ ಕೇವಲ ಬರೀ 16 ಎಕರೆ ತೋಟ ಮತ್ತು ಪಂಪ್ಸೆಟ್ ಇರೋಂಥದ್ದನ್ನ ಕೇವಲ 6.25 ಕೋಟಿಗೆ ಹರಾಜಿಗೆ ಇಟ್ಟಿದ್ದಾರೆ. ಅಂದರೆ ಕಮ್ಮಿ ಅಂತಂದ್ರು ಅದನ್ನು 16-17 ಕೋಟಿಗೆ ಹೋಗೋಂಥದ್ದು ಬೆಲೆ ಬಾಳೋಂಥದ್ದು ಜಮೀನು. ಯಾಕೆ ಅಂದರೆ ಅದು ಎಲ್ಲ ನಂಜನಗೂಡು ಚಾಮರಾಜನಗರ ರಸ್ತೆಯಲ್ಲಿರೋಂಥ ಹೈವೇಲಿರೋಂಥದ್ದು ಜಮೀನು. ಅದು ಏನು ತೆಂಗಿನ ತೋಟ ಇದೆ, ಏನು ಬೋರ್ವೆಲ್ ಇದೆ, ಮತ್ತು ಮಾವಿನ ಗಿಡಗಳಿದೆ, ಹಣ್ಣು ಹಂಪಲ ಇರೋಂಥ ಗಿಡಗಳಿದೆ. ಇದೆಲ್ಲ ಇದ್ದರೂ ಕೂಡ ಅಷ್ಟೊಂದು ಕಮ್ಮಿ ಬೆಲೆಗೆ ಯಾಕೆ ಹಾಕಿದ್ದೀರಿ ಅನ್ನೋದು ನಮ್ಮ ವಾದ. ಮತ್ತು ಹುಲ್ಲಹಳ್ಳಿ ಊರ ಅಂತ ಇದೆ, ಅಲ್ಲೂ ಕೂಡ ತೆಂಗಿನ ತೋಟನೇ. ಅಲ್ಲೂ ಕೂಡ 500-600ಗೆ ಹೆಚ್ಚು ತೆಂಗಿನ ಗಿಡ ಇದೆ, 200ಕ್ಕೂ ಹೆಚ್ಚು ಅಡಿಕೆ ಗಿಡ ಇದೆ, 2 ಬಾವಿ ಇದೆ, ಮನೆಗಳಿದೆ. ಇದೆಲ್ಲ ಇದ್ರೂ ಕೂಡ ಯಾಕೆ ಇಷ್ಟೊಂದು ತಾರತಮ್ಯ ಮಾಡಿ ನೀವು ಕಡಿಮೆ ಬೆಲೆಯಲ್ಲಿ ಮಾಡಿದಿರಿ, ಇದಕ್ಕೆ ಕಾರಣ ಏನು ಅಂತ ನಾವು ಮೊನ್ನೆ ಏನು ಪ್ರಶ್ನೆ ಮಾಡಲಿಕ್ಕೆ ನಾವು ಏನು ಬೆಂಗಳೂರಿನಲ್ಲಿ ವಿಶೇಷ ಪ್ರಾಧಿಕಾರ ಅಂತ ಇದಕ್ಕೆ ಮಾಡಿದ್ದಾರೆ. ಏನು IMA ಹಗರಣ ಆಗಿತ್ತು, IMA ಹಗರಣ ಬೇರೆ, ಇದೇ ಬೇರೆ. ಇದು ಬಡ ಕೂಲಿ ಕಾರ್ಮಿಕರು, ಏನು ರೈತ ಮಹಿಳೆಯರು ಜಾಸ್ತಿ ಗ್ರಾಮೀಣ ಭಾಗದಲ್ಲಿ ಕಟ್ಟಿರೋಂಥ ಜನ ಏನು 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿನ ಕ್ರೋಢೀಕರಿಸಿ ನಮ್ಮ ಮಕ್ಕಳು ಮದುವೆಗೆ ಆಯ್ತದೆ, ಎಜುಕೇಷನ್ಗೆ ಆಯ್ತದೆ ಅಂತ ಆಸೆಪಟ್ಟು ಠೇವಣಿದಾರರು ಹೂಡಿಕೆ ಮಾಡಿದ್ದಾರೆ. ಇಂಥವ್ರಿಗೆ ನೀವು ಅನ್ಯಾಯ ಮಾಡಬೇಡಿ. IMA ಎಲ್ಲ ರಾಜಕೀಯ ಪ್ರೇರಿತ, ಅವರೆಲ್ಲ ರಾಜಕಾರಣಿಗಳು, ದೊಡ್ಡ ದೊಡ್ಡ ಕುಳಗಳು ದುಡ್ಡು ಹೂಡಿಕೆ ಮಾಡಿದಂಥವ್ರು, ಅವ್ರಿಗೆ ನೀವು ಬೇಗ ದುಡ್ಡು ಕೊಟ್ಟಿದ್ದೀರಿ. ಆದರೆ ನಮ್ಗೆ ಯಾಕೆ ಈ ರೀತಿ ಗ್ರಾಮೀಣ ಭಾಗದವ್ರಿಗೆ ತಾರತಮ್ಯ ಮಾಡ್ತಾಯಿದ್ದೀರಿ ಅಂತ ನಾವು ಹೋಗಿ ಮನೆ ಕೇಳೋದಕ್ಕೆ ಅವರು ಈ ರೀತಿ ಹೇಳಿದ್ದಾರೆ. ಏನು ಇಲ್ಲಿ ಒಟ್ಟಾರೆ ರಾಜ್ಯಾದ್ಯಂತ 200 ಕೋಟಿಗಿಂತ ಹೆಚ್ಚು ಅನ್ಯಾಯ ಆಗಿದೆ. ಆದರೆ ಸುಮಾರು ಈಗ ಅವ್ರು ಪಟ್ಟಿ ಮಾಡಿರೋ ಪ್ರಕಾರ ಬರೀ ಕೇವಲ 100-120 ಕೋಟಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮೌಲ್ಯಮಾಪನ ಮಾಡಿದ್ರೆ ಸರಿ ಇಲ್ಲ ಅಂತ ನಮ್ಮ ವಾದ. ಅದಕ್ಕೋಸ್ಕರ ನಾವು ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ಳೋಣ ಅಂತ ನಮ್ಮ ಮೈಸೂರು ಜಿಲ್ಲೆಯ ಏನು ಕಾರ್ಯಕರ್ತರಿದ್ದಾರೆ ಎಲ್ಲ ಕ್ರೋಢೀಕರಿಸಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ನಾವು ಮಾಡ್ತೀವಿ. ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಇವತ್ತು ಒಂದು ಮೆಮೊರಂಡಮ್ ಕೂಡ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನೀವು ಒಬ್ರಿಗೊಂದು ಮಾಡಬೇಡಿ ದಯವಿಟ್ಟು. ಏನು ಇಲ್ಲಿ ತಾಲೂಕು ಮಟ್ಟದಲ್ಲಿ ಇರೋಂಥ ಅಧಿಕಾರಿಗಳು ಕೂಡ ಜಡ್ಡಿಡಿದೋಗಿದ್ದಾರೆ, ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ, ಮೌಲ್ಯಮಾಪನ ಕೊಡೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ಏನು ಇವತ್ತು ಮಾಹಿತಿ ಕೇಳಿದ್ರೆ 6 ತಿಂಗಳು ವರ್ಷ ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಠೇವಣಿದಾರರಿಗೆ ಹಿನ್ನಡೆ ಆಗ್ತಾ ಇದೆ. ಅದರಿಂದ ಠೇವಣಿದಾರಿಗೆ ಅನ್ಯಾಯ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯಲ್ಲೇ ಇರೋಂಥ ಕೇಂದ್ರ ಕಚೇರಿ ಇದು. ನೀವು ಇದ್ದಂಥ 2013ರಲ್ಲಿ ಇದ್ದಂಥ ಸಮಯದಲ್ಲಿ ಈ ಕಂಪ್ನಿ ಮುಚ್ಚೋಗಿದ್ದು, ಆವಾಗಲೂ ಹೋರಾಟ ಮಾಡಿದಾಗ ನೀವೇ ಕೂಡ CID ತನಿಖೆ ಮಾಡಿಸಿದ್ರಿ. ನೀವೇ ಕೂಡ ಈಗ ಹಣ ಕೊಡಿಸೋಂಥದ್ರಲ್ಲೂ ಕೂಡ ಜವಾಬ್ದಾರಿ ಆಗಬೇಕು, ಜವಾಬ್ದಾರಿ ತಗೋಬೇಕು ನೀವು ಅಂತ ನಮ್ಮ ವಾದ.